ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಏನೋ ಮಾಡ್ತಾ ಇದ್ದಾಳಲ್ಲ ತರಕಾರಿ ಎಲ್ಲ ಇಟ್ಕೊಂಡು ಅಂತ ಅನ್ಕೋಬೇಡಿ. ನಾನು ಯಾವುದೇ ರೀತಿ ಅಡುಗೆ ಅಂತೂ ನಾನು ಮಾಡ್ತಾ ಇಲ್ಲ. ನಾಳೆ ನನ್ನ ಮಗಳದು ರಿಪಬ್ಲಿಕ್ ಡೇ ಇದೆ. ಸೊ ಹಾಗಾಗಿ ಇವತ್ತೇ ಅವಳನ್ನ ರೆಡಿ ಮಾಡಿ ಒಂದು ಫ್ರೀಡಮ್ ಫೈಟರ್ ಲುಕ್ ಮಾಡಿ ಅದ್ರ ಜೊತೆಗೆ ಒಂದು ಸಲಾಡ್ನ ಮಾಡಿ ಅದನ್ನು ಪ್ಲೇಟಲ್ಲಿ ಇಟ್ಟು ಫೋಟೋ ತೆಗೆದು ಕಳಿಸ್ಬೇಕಾಗಿದೆ, ಕಾಂಪಿಟೇಷನ್ ಥರ. ಸೊ ಹಾಗಾಗಿ ಏನು ಮಾಡೋದು ಈ ಚಿಕ್ಕ ಮಗುಗೆ ಅಂತ ಅನಿಸ್ತಾ ಇತ್ತು. ಬಟ್ ಅವಳು ಯಾವುದೇ ರೀತಿ ಬಟ್ಟೆ ಅದೆಲ್ಲ ಹಾಕೊಳ್ಳೋ ಸೀನೇ ಇಲ್ಲ ಅವಳು. ಸೊ ಹಾಗಾಗಿ ಐ ಚೂಸ್ ವೆಜಿಟೇಬಲ್ಸಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಇದು ಮೂಲಂಗಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ನೀಟಾಗಿ ಕೇಸರಿ ಬಿಳಿ ಹಸಿರು ಆ ಥರನೇ ಬರೋ ಥರ ಮಾಡೋಣ ಅಂತ ಇದ್ದೀನಿ. ಇವಳು ರೆಡಿಯಾಗಿ ನಾನೇನೋ ಕಷ್ಟಪಟ್ಟು ಮಾಡ್ತೀನಿ, ಬಟ್ ಇವಳು ರೆಡಿ ಆಗಬೇಕಲ್ಲ. ಸೊ ನಮ್ಮ ಮಮ್ಮಿ ಸೋ ಮೆನಿ ಡಿಸ್ಟರ್ಬೆನ್ಸ್. ನಮ್ಮ ಮಮ್ಮಿ ಬರೀ ಮಾತು 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 ನನ್ನ ಮಾತಾಡ್ತೀನಿ ಅಂತಾರೆ. ನಮ್ಮ ಮಮ್ಮಿ ನೋಡಿ ಹಿಂದೆ ಎಷ್ಟು ಮಾತಾಡ್ತಾ ಇದ್ದಾರೆ ಅಂದರೆ, ನನ್ನ ವೀಡಿಯೋದಲ್ಲಿ ನನ್ನ ವಾಯ್ಸ್ಗಿಂತ ನಮ್ಮ ಮಮ್ಮಿ ವಾಯ್ಸೇ ಕೇಳಿಸ್ತಾ ಇರ್ಬೋದು ಅನಿಸುತ್ತೆ. ಮೊದಲು ಸಿ ಅಲ್ಲಡಿ ಹಾಂ ಹೇಳಿ. ಅವಳು ಫೋನ್ ನೋಡ್ತಾ ಇದ್ದಾಳಂತೆ. ಈಗ ಮಕ್ಕಳು ಫೋನ್ ಬಿಟ್ಟು ಬೇರೆ ಏನೂ ನೋಡಲ್ಲ ಅಲ್ಲ ಮಗಳು. ನಾಳೆ ಏನಿದೆ ನಿಮಗೆ ಫಂಕ್ಷನು? ಅವಳಿಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಹಿಂಸೆ ಕೊಡೋದು ಬೇಡ, ಸಿಂಪಲ್ ಆಗೇ ಮಾಡೋಣ ಅಂತ ಇದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಅವಳನ್ನ ರೆಡಿ ಮಾಡ್ತೀನಿ. ಬಟ್ ಹಂಗೆ ಯಾವ ರೀತಿ ಪ್ಲೇಟ್ ಡೆಕೋರೇಷನ್ ಕೂಡ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಟೇ ವಾಚ್ ಆ್ಯಂಡ್ ಮೇನ್ಲಿ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆಲ್ಸೋ. ಕ್ಯಾರೆಟ್ ಆಯಿತು, ಇವಾಗ ಮೂಲಂಗಿ ಕೂಡ ಕಟ್ ಮಾಡಿಕೊಂಡೆ. ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಆದಷ್ಟು ಬೇಗನೆ ಸಣ್ಣದಾಗಲೇ ಕಟ್ ಮಾಡ್ಕೊತಿದ್ದೆ. ಬಟ್ ಕ್ಯಾಪ್ಸಿಕಮ್ ಸ್ವಲ್ಪ ರೌಂಡಿಗೆ ಮಾಡೋಕ್ಕಾಗಲಿಲ್ಲ, ಅದು ಬರೋದು ಇಲ್ಲ ಶೇಪು ಅಂತೇಳಿ ಆ್ಯಸ್ ಇಟ್ ಈಸ್ ಹೆಂಗೆ ಬರುತ್ತೆ ಅದೇ ಶೇಪಲ್ಲೇ ಮಾಡಿದೆ. ಬಟ್ ಔಟ್ಲುಕ್ಕಲ್ಲಿ ಚೆನ್ನಾಗೇ ಕಾಣಿಸ್ತಾ ಇತ್ತು, ಅಂತೇನಿದಾಗ ಕಾಣಿಸ್ತಾ ಇರಲಿಲ್ಲ. ಬಟ್ ಇಷ್ಟೆಲ್ಲ ಮಾಡಿ ಆ ಮಗು ರೆಡಿಯಾಗೋದನ್ನು ನೀವು ನೋಡಬೇಕು. ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಪ್ಪ ಅವಳು ರೆಡಿ ಮಾಡಿ ನಿಲ್ಲಿಸ್ಕೊಳ್ಳೋಕೆ ನನ್ನ ಥಾಟೇ ಇದ್ದಿದ್ದೆ ಏನೇನೋ ಬೇರೆ ಎಲ್ಲ ಮಾಡಬೇಕು ಅಂತ ಇದ್ದೆ. ಬಟ್ ಇವಳನ್ನ ಕಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅಂತೂ ಇಂತೂ ಫೈನಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಕ್ಯಾಪ್ಸಿಕಮ್ ಆಯಿತು, ಆಲೂಗಡ್ಡೆ ಅಂತಿದ್ದೀನಿ ಸಾರಿ, ಮೂಲಂಗಿನೂ ಕ್ಯಾರೆಟು ಆಯಿತು. ಫೈನಲಿ ಎಲ್ಲ ಕಟಿಂಗ್ ಆದಮೇಲೆ ಯೂಟ್ಯೂಬ್ ಇರೋದೇನಕ್ಕೆ, ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಕಟ್ ಮಾಡಿದ್ವಿ. ಬಟ್ ಆ ಶೇಪು ಸರಿಯಾಗಿ ಬರ್ತಾ ಇರಲಿಲ್ಲ. ಆಮೇಲಿಂದ ನಮ್ಮಮ್ಮ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು. ಅವರು ಕೂಡ ನಾನು ಮಾಡೋದು ನೋಡಿ ಇವಳು ಈ ಕಾಲಕ್ಕೆ ಮಾಡಲ್ಲ ಅಂತೇಳಿ ಅವರು ಕೂಡ ಬಂದರು. 2000 years later. ನೋಡಲಿ ನೀನು ಹೆಂಗೆ ಮಾಡ್ಕೊಂಡು ಬಂದಿದ್ಯಾ ನೋಡಿಲಿ. ಗೊತ್ತಾಯ್ತದೆ ಇನ್ನೊಂದು ತೆಳಬೇಕಾದ್ರೆ ಕೂದಾಕ್ತೀನಿ. ಇನ್ನೂ ತೆಳ್ಳಬೇಕು ಕಂತ ಹೋಗು. ನೋಡಿ ಇವಳಿಗೋಸ್ಕರ ಎಷ್ಟು ಕಷ್ಟಪಡಬೇಕು. ಏ ಬಬ್ಲು, ನೀನು ರೆಡಿ ಆಗಲ್ವಾ? ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ನೀನು ಕೊಡೋಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕು. ಇದು ಗೊತ್ತಾಗ್ದಿರೋದನ್ನೆಲ್ಲ ಮಾಡಿಕೊಂಡು ನನಗೆ ತಲೆ ಚಿಟ್ಟಿಡಿಯೋಕ್ಕೆ. ಎಲ್ಲಿ ತೋರಿಸು ಮಮ್ಮಿ, ಅದು ಫುಲ್ ಸ್ಲಿಮ್ಮಾಗಿ ಮಾಡ್ತೀಯ ಗೊತ್ತಾಗುತ್ತಾ? ಮಾಡ್ಕೊ ಬಾ. ಪಾಪ ನಮ್ಮ ಮಮ್ಮಿನೇ ಎಷ್ಟು ಪಾಪ ಅವಳಿಗೋಸ್ಕರ ಮಾಡ್ತಾಯಿದ್ದೆ. ಫೈನಲಿ ಇದೊಂದು ಬಾವುಟ ಗೊತ್ತಾಯಿತು ಮಾಡೋಕ್ಕೆ. ಇದೊಂದೇ ಈಸಿ ಅನಿಸಿದ್ದು. ಒಂದು ಸ್ಟಿಕ್ ಇಟ್ಬಿಟ್ಟು ಇವಳಿಗೋಸ್ಕರ ಎಷ್ಟು ಮಾಡಬೇಕು. ತೀಟೆ ಸುಬ್ಬಿಗೆ. ಏ ಬಬ್ಲು, ಕೇಸರಿ ಬಿಳಿ ಹಸಿರು ಏನು ಬಬ್ಲು? ಇನ್ನು ಮಾಡಬೇಕು, ಫಿನಿಶಿಂಗ್ ಆಗಿಲ್ಲ. ಮಮ್ಮಿ ಪಾಪ ಹೆಲ್ಪ್ ಮಾಡಿದ್ದೆ ಸ್ವಲ್ಪ. ಬಬ್ಲು ಯಾರು ಕೊಟ್ಟಿದ್ದು ಕ್ಯಾರೆಟು? ಅಮ್ಮಮ್ಮ ನೀ ಮಾಡೋದ್ಕಿದ್ ಈಗ ಜೋಡಿಸ್ಬೇಕು ಮಮ್ಮಿ. ಇದನ್ನ ಈಗ ಇದೇ ಥರ ಶೇಪಲ್ಲಿ ಈ ಥರ ಜೋಡಿಸ್ಬೇಕೀಗ. ಜೋಡಿಸೋದು ಏನಾರು ನೋಡ್ಕೊಂಡು ಜೋಡಿಸ್ತಾ ಇದೆಯಾ? ಈಗ ಜೋಡಿಸ್ತೀನಿ ನೋಡ್ಕೊಂಡು, ಈಗ ಫೋನ್ ನೋಡ್ಕೊಂಡು ಜೋಡಿಸೋದೆ. ನೋಡಿ ಈ ಥರ ಕಟ್ ಮಾಡೋಳು. ಅವ್ರು ಯಾವ ಥರನಾರ ಮಾಡಲಿ, ನಮ್ಗಾದ್ರು ನಾವು ಮಾಡೋದು ಮಾಡು ಅಷ್ಟೇನು. ಯಾವ ಥರ ಬುದ್ಧಿವಂತ. ವಿಡಿಯೋ ಬಟನ್ನೇ ಆನ್ ಮಾಡ್ದಂತೆ ವಿಡಿಯೋ ಮಾಡ್ತಿದ್ಯಾ ಮಮ್ಮಿ ನೀನು? ಈ ಥರ ನಾನು ಎಲ್ಲೂ ನೋಡಿಲ್ಲ ಮಮ್ಮಿ. ನೀನು ಏನಾಗೈತೇನೋ ನನ್ಗೆ ಎಲ್ಲ ತೋರ್ಸು, ಬೈ ತಗೊಂಬ. ಈಗ ಆನ್ ಮಾಡಿದ್ಯಲ್ಲ ಮಮ್ಮಿ, ತೋರ್ಸು. ಫೈನಲಿ ಇದನ್ನ ನಾನು ಕ್ಯಾರೆಟು ಮತ್ತು ಮೂಲಂಗಿ ಮತ್ತು ಕ್ಯಾಪ್ಸಿಕಮ್ನ ಇಷ್ಟೇ ಸಾಕು ಅನಿಸ್ತದೆ. ಜಾಸ್ತಿ ಮಾಡೋಕೆ ಹೋದ್ರೆ ಇವಳು ಬಿಡೋದಿಲ್ಲ ನಮ್ಮನ್ನ. ಇವಳನ್ನ ರೆಡಿ ಮಾಡೋಕ್ಕೆ ಹಾಕು ಈಗ ಕೆಳಗಡೆಗೆ. ಅದೇ ಕೆಳಗಡೆಗೆ ಹಾಕ್ಬಿಟ್ರೆ ರಿಲೇಟೆಡ್ ಆಗ್ತದಲ್ಲ ಮಮ್ಮಿ. ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತೈತಾ? ನಮ್ಮ ಮಮ್ಮಿ ಇದು ಮಾಡ್ಕೊಟ್ಟಿದ್ದು ಶೇಪು ಮನುಷ್ಯನ. ಇನ್ನು ಮಿಕ್ಕಿದ್ದೆಲ್ಲ ನಾನು ಟ್ರೈ ಮಾಡಿದ್ದು. ರಿಪಬ್ಲಿಕ್ ಡೇ ಸ್ಪೆಷಲ್ಲು.
ಇವಳಿಗೆ ಏನೇನ್ ಮಾಡ್ಬೇಕು, ಇವಳಿಗೆ ಕುಂತವಳೆ ನೋಡಿ, ಫೋನ್ ನೋಡ್ಕೊಂಡು ಟಿವಿ ನೋಡ್ಕೊಂಡು. ಸಾರಿಯಾ ಹಾಯ್ ಹೇಳು ಕಬ್ಲು. ಸಾರಿ ಹಾಯ್ ಹೇಳು. ಸೇ ಹಾಯ್. ಸಾರಿ ಇಲ್ಲ ಹಾಯ್ ಹೇಳು. ನೀನೇ ಹಾಕೊಂಡ ಟಿವಿನ. ಫೈನಲಿ ಯೂಟ್ಯೂಬ್ ನೋಡ್ಕೊಂಡು ಏನ ಸಣ್ಣ ಪುಟ್ಟಕ್ಕೆ ಮಾಡಿದ್ದೀನಿ. ಹೆಂಗ್ ಕಾಣಿಸ್ತೈತೆ ಕಮೆಂಟ್ ಮಾಡಿ. ಜೂಮ್ ಮಾಡ್ಲಾ? ಚಕ್ರಕ್ಕೆ ಏನ್ ಹಿಡಿಯೋದು ಮಮ್ಮಿ? ಚಕ್ರ ಸ್ವಲ್ಪ ಇದಾಯ್ತು. ಕೊತ್ಮೀರಿ ಸೊಪ್ಪು ಹಾಕೋಣ ಕೆಳಗಡೆಗೆ? ಬೇಡ 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 ಅಂತೀಯ? ಅದನ್ನೇ ಅಗ್ಲ ಮಾಡೆ. ಅಗಲ ಮಾಡಿದ್ರೆ ಸ್ಪೇಸ್ ಕಾಣಿಸ್ಬಿಡುತ್ತೆ ಅಂತ. ಕೆಳಗಡೆಗೆ ಏನಿಲ್ಲ, ಮೂಲಂಗಿನೇ ಅಗ್ಲ ಮಾಡು. ಮೂಲಂಗಿನೇ ಅಗಲ ಮಾಡೋದು. ಬಿಡು. ಫೈನಲಿ ರಿಪಬ್ಲಿಕ್ ಡೇಗೆ ಕಂತು ಹೆಂಗ್ ಕಾಣಿಸ್ತದೆ? ನಿಜ ಹೇಳು. ಓಕೆನಾ? ಇದು ಇನ್ನೂ ಸ್ವಲ್ಪ ಫಿನಿಶಿಂಗ್ ಬರ್ಬೇಕಿತ್ತು. ಏನೋ ತಕ್ಕ ಮಟ್ಟಿಗೆ ನಾನು ಮಮ್ಮಿ ಇಬ್ರು ಸೇರ್ಕೊಂಡು ಮಾಡಿದೀವಿ. ಈಗ ಫೈನಲ್ ವರ್ಗು ವಿಡಿಯೋ ವಾಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅವಳ ಔಟ್ಲುಕ್ ಹೆಂಗ್ ಬರುತ್ತೆ, ಅವಳನ್ನ ಹೆಂಗ್ ರೆಡಿ ಮಾಡಿರ್ತೀನಿ, ಜೊತೆಗೆ ಇದನ್ನ ಹೆಂಗ್ ಇಡ್ಸಿ ಅವಳು ಫೋಟೋ ತೆಗಿಸ್ತೀನಿ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವಾಚ್ ಮೈ ಚಾನಲ್. ಥ್ಯಾಂಕ್ ಯು. ಇರು ಮಗಳೇ, ಎಲ್ಲ ಇರು. ಸಾರಿಯಾ ಸುಮ್ಮನೆ ಇರು. ಹೆಂಗ್ ಬರುತ್ತೆ ಮಮ್ಮಿ? ನೀನ್ ಯಾವ ಕಡೆಯಿಂದ ಆಗ್ತಿದ್ಯಾ? ಅದು ಸರಿ ಬಂದದ ಈ ಕಡೆಯಿಂದ. ಹಾ ಇಲ್ಲ ಇಲ್ಲ ಫೈನಲ್ ಮಮ್ಮಿ ನೀನೇ ಟ್ರೈ ಮಾಡ್ತಿದ್ಯಾ. ನನ್ಗೆ ಯಾಕೋ ಇದು ಯಾವುದು ಚೆನ್ನಾಗಿ ಬರಲ್ಲ ಅನಿಸ್ತೈತೆ. ಇದು ಚೆನ್ನಾಗಿ ಬರ್ತದೆ ನೋಡೋಣ. ಸಾರಿಯಾ ಈ ಕಡೆ ತಿರ್ಗೋ. ಮಮ್ಮಿ ಇವಳು ಯಾಕೆ ಸುಮ್ಮನೆ ಅಂತ ಗಾಂಧೀಜಿ ಮಾಡ್ಬಿಟ್ಟು ಕೋಲ್ ಕೊಟ್ಬಿಟ್ಟು ನಿಲ್ಸ್ಬಾರ್ದು? ಸಣ್ಣ ಕೋಳೆ ಬರೀ ಮೈಲಿ ಮಮ್ಮಿ ಕೆಳಗೊಂದು ಪಂಚೆ ಹೊಡಿಸ್ಬಿಟ್ಟು ಹೆಂಗಂತೀಯ? ಸುಮ್ಮನೆ ವೆಯ್ಟ್ ಮಾಡು. ಮಾಡು ಮಾಡು. ಇವಳಿಗೆ ಮಾಡ್ತೀನಿ ನಿಲ್ಸೋದಕ್ಕೆ ಇರೋದು. ಸಾರಿಯಾ ಅದು ಫುಲ್ಲು ತಲೆಗೂ ಸ್ವಲ್ಪ ಬೇಕು ಮಮ್ಮಿ. ತಲೆಗೆ ಓಡಿಸೋ ಥರ ಸಾಲದ ಸಾಲಲ್ಲ. ಇದು ಟಚ್ ಮಾಡ್ಬಿಡಲ್ಲ. ಅದಕ್ಕೆ ಬೇರೆ ಗಂಟು ಹಾಕೋ ಕೂತ್ಕೊಂತೀಯ. ಸಾಲಲ್ಲ ಸಾಲಲ್ಲ. ಸುಮ್ಮನೆ ಲಂಗ ಬ್ಲೌಸ್ ಹಾಕ್ಬಿಟ್ಟು ನಿಲ್ಸ್ತೀನಿ ಬಿಡು. ಹೊತ್ತಾಗೆ ನಂಗೆ ಹುಚ್ಚತ್ತಿಸ್ತವ್ರೆ. ನಂಗೆ ಏನು ಮಾಡೋಕ್ಕೂ ಇದು ಮಾಡಿಸ್ಕೊತಾ ಇಲ್ಲ, ಏನೂ ಇಲ್ಲ. ಸಾರಿಯಾ ಮಾಡಿಸ್ಕೊಳಲ್ವ ನೀನು? ಬೇಡವಾ? ಇದು ಬೇಡವಾ? ಇನ್ನೇನು ಹಾಕುತ್ಯಾ? ಫ್ರಾಕ್ ಹಾಕುತ್ಯಾ? ಲಂಗ ಬ್ಲೌಸ್ ಹಾಕುತ್ಯಾ? ಏನು ಹಾಕುತ್ಯಾ? ಫ್ರಾಕ್ ಹಾಕೊಂಡು ನಿಂತ್ಕೋತ್ಯಾ? ಬಿಡು, ಇದನ್ನೇನು ಮುಟ್ಟಂಗಿಲ್ಲ. ಇದಿರ್ಲಿ ಬಿಡು, ಇದೇನು ಮುಟ್ಟಂಗಿಲ್ಲ. ಫ್ರಾಕ್ ಹಾಕೋ, ಇದ್ರ ಮೇಲೆ ಹಾಕೋ. ಫ್ರಾಕ್ ಹಾಕಳೆ ಹಾಕೆ. ಫ್ರಾಕ್ ಹಾಕುತ್ಯಾ? ಹಾಕೆ. ಇವಾಗ ನೀನು ಆಗಲ್ವಾ? ಇದು ಇಂದಿರಾ ಗಾಂಧಿ ಆಗಲ್ವಾ? ಅವಳ ಮಮ್ಮಿ ಕೈಲೂ ಮಾಡಿಸ್ಕೊಳ್ದೆ. ಕೊನೆಗೆ ನಾನು ರೂಮಿಗೆ ಕರ್ಕೊಂಡೋಗಿ ನಾನು ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಆದರೆ ನಾನು ಸಿಂಪಲ್ ಲುಕ್ ಕೊಡೋಣ ಅವಳಿಗೆ ಅಂತಲೇ ಇದ್ದಿದ್ದು. ಜಾಸ್ತಿ ಓವರಾಗಿ ಏನು ಮಾಡೋದು ಬೇಡ. ಅವಳು ಬೇರೆ ಯಾವುದೇ ಥರ ಡ್ರೆಸ್ಸಸ್ ಆಗಲಿ ಅವಳು ಹಾಕ್ಕೊಳ್ಳೋದೇ ಇಲ್ಲ. ಅವಳಿಗೆ ಬಟ್ಟೆಲಿ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗಿತ್ತು. ಆಮೇಲಿಂದ ಫೈನಲಿ ನಾನು ಸಿಂಪಲ್ ಕಚ್ಚೆ ಹಾಕಿ ಮತ್ತು ಪೇಟ ಥರ ಮಾಡೋಣ ಆರೆಂಜ್ ಕಲರ್ನ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅವಳು ಅದನ್ನು ಹಾಕಿಸ್ಕೊಂಡು ನಿಂತ್ಕೊಳ್ಳೋದು ಇದೆಯಲ್ಲ, ಏನಾದರೂ ಒಂದು ತಲಾಟೆ ಮಾಡ್ತಾನೆ ಇರ್ತಾಳೆ. ಆಮೇಲೆ ನನ್ನ ಕಷ್ಟ ನೋಡೋಕ್ಕಾಗದೆ ಪಾಪ ಒಂದು ಸ್ವಲ್ಪ ಹೊತ್ತು ನೋಡಿ ನಮ್ಮ ಅಮ್ಮವು ಜಾಯ್ನ್ ಆಗ್ತಾರೆ. ನೀವು ನೋಡ್ಬೋದು ಆ ಪೇಟ ಕಟ್ಟೋಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ಅವಳು ಸರಿಯಾಗಿ ನಿಂತ್ಕೋತಾನೆ ಇಲ್ಲ. ಒಂದು ಕಡೆನೂ ನಿಂತ್ಕೊಳ್ಳಲ್ಲ ಈ ಮಕ್ಕಳು. ಹೆಂಗೆ ತಡೆಯೋದು ನನಗಂತೂ ಗೊತ್ತಿಲ್ಲ. ಈಗಿನ ಮಕ್ಕಳು ಇಲ್ಲ ನನ್ನ ಮಗಳು ಹಿಂಗು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಫೈನಲಿ ಅಂತೂ ಇಂತೂ ನನಗೂ ಸಾಕಾಗಿ ಅವಳನ್ನ ಕನ್ವಿನ್ಸ್ ಮಾಡಿ ಯಾಕಪ್ಪ ಈ ಫ್ಯಾನ್ಸಿ ಡ್ರೆಸ್ ಮಾಡೋದು ಈ ಸ್ಕೂಲಲ್ಲಿ ಸಾಕಾಗೋಯ್ತಪ್ಪ ಅನಿಸ್ತಾಯಿತ್ತು. ಫೈನಲಿ ನಮ್ಮ ಮಮ್ಮಿ ನನ್ನ ಕಷ್ಟ ನೋಡೋಕ್ಕಾಗದೆ ತಡಿ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವಳನ್ನು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡಿ ಮೀಸೆ ಬರ್ಕೊಡ್ತೀನಿ ಅಂತೆಲ್ಲ ರೇಗಿಸಿ ಅವಳನ್ನ ಆ ಕಡೆ ನಿಲ್ಲಿಸ್ಕೊಂಡ್ರು. ಆಮೇಲೆ ನಾನು ಸ್ವಲ್ಪ ರೆಡಿ ಮಾಡಿಕೊಂಡೆ ಅವಳನ್ನ. ಫೈನಲ್ ಲುಕ್ ಈ ಥರ ಬಂತು ಅವಳದು. ಆಮೇಲೆ ಬ್ಯಾಡ್ಸ್ ಕೂಡ ಎಲ್ಲ ತರಿಸಿದ್ದೆ. ಮಿಸ್ಸಾಗಿ ಬ್ಯಾಂಡ್ ಕೈಗೆ ಹಾಕೋಕ್ಕಾಗಲಿಲ್ಲ, ಮರ್ತೋಯ್ತು. ಅದಾದಮೇಲೆ ಅವಳನ್ನ ಮತ್ತೆ ರೆಡಿ ಮಾಡ್ತೀನಿ ಅಂದರೆ ಜಪ್ಪ ಅಂದರೂ ಅವಳು ಒಪ್ಕೊಳ್ಳೋ ಅಂಥ ಮಗಳೇ ಅಲ್ಲ ಅವಳು. ಮೀಸೆ ಬರ್ಕೊಡ್ತೀನಿ. ಏನಾಗಿದೆ ನೀನು ಇವತ್ತು? ಅವ ಏನವ ನೀನು? ಹ್ಯಾಪಿ ರಿಪಬ್ಲಿಕ್ ಡೇ ಮಮ್ಮಿ. ಇಂಡಿಪೆಂಡೆನ್ಸ್ ಡೇ ಅಲ್ಲ, ಹ್ಯಾಪಿ ನ್ಯೂ ಇಯರ್ ಅಲ್ಲ ಮಗಳು, ರಿಪಬ್ಲಿಕ್ ಡೇ. ನೋಡಿ ಬ್ಯಾಡ್ಜ್ ಹೆಂಗಿದೆ ನೋಡಿ. ಹ್ಯಾಪಿ ರಿಪಬ್ಲಿಕ್ ಡೇ ಹೇಳ. ಹ್ಯಾಪಿ
ಓಕೆ ಬಾಯ್ ಕರ್ಕ ಬಾಚೆಗೆ. ಮೀಸೆ ಬೇಡ, ಅಮ್ಮ ಮೀಸೆ ಬಿಡ್ಬೇಕಾ? ಮೀಸೆ ಬೇಕವಾ? ಬಿಡು ಚೆನ್ನಾಗಿ ಕಾಣಿಸುತ್ತೆ. ಬಾ ಹಿಂಗೆ ಫೋಟೋ ತೆಗ್ದುಬಿಡ್ಬಿಡ್ದೆ ಬಾ ಬೇಗ. ಹಿಂಗೊಂದು ತೆಗಿ ಹಂಗೊಂದು ತೆಗಿ, ಮೀಸೆ ಬಿಟ್ಬಿಟ್ಟು ಒಂದು ತೆಗಿ. ಕರ್ಕ ಬಾ ನಿಂತ್ಕೊ ಬಾ ಇಲ್ಲಿ ಆ ಕಡೆ. ತಗೋಬರ ತಟ್ಟೆನ ಬೋರ್. ಅಂತೂ ಇಂತೂ ನಮಗೆ ಸಾಕು ಮಾಡಿ ಬೆಳಗ್ಗೆಯಿಂದ ಕಷ್ಟ ಎಲ್ಲ ಕೊಟ್ಟು ನಮ್ಮ ತೀಟೆ ಮಾಡಿ ತಲಾಟೆ ಮಾಡಿ ಕೊನೆಗೂ ರೆಡಿ ಮಾಡಿದೆ. ಹಂಗೂ ಅದು ಬಟ್ಟೆ ಹಾಕ್ಕೊಂಡು ನಿಂತ್ಕೊಳ್ಳೋಕ್ಕೆ ಅವಳಿಗೆ ಕಷ್ಟ ಆಗಿತ್ತು. ಆ ಫ್ಲ್ಯಾಗ್ ನೋಡ್ಕೊಂಡು ಹೆಂಗೋ ಅವಳನ್ನ ಡೈವರ್ಟ್ ಮಾಡಿದ್ವಿ. ಆಮೇಲಿಂದ ಅದು ನೋಡಿ, ಆ ತರಕಾರಿ ಕಟ್ ಮಾಡಿರೋದನ್ನು ಸರಿಯಾಗಿ ಜೋಡ್ಸೋಕೆ ಬಿಡಲ್ಲ. ಅಲ್ಲೂ ಏನಾದರೂ ಒಂದು ತಲಾಟೆ ಮಾಡ್ತಾನೆ ಇರ್ತಾಳೆ. ಜೈ ಭಾರತ್ ಮಾತೆ ಕೇಳು. ಜೈ ಒಂದೇ ಅವನಿಷ್ಟ ಏನಾರ ಮಾಡಿ ಇನ್ನು ಆಡ್ರ ಬೇಜಾರಾಗಿತ್ತಿಲ್ವ ಈ ಥರ ಆಡಿದ್ರೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಬಬ್ಲು ನೀನು ಏನಿದು ಅವತಾರ ಎಲ್ಲ ಬಿಳಿಸ್ಕೊಂಡು ನಿಂಗೆ ಏನ್ ಮಾಡಿದ್ರು ವೇಸ್ಟ್. ನಾನು ಯಾಕೆ ಮಗಳು ಪಂಚ ನಿಂಗೆ ಅದಕ್ಕೆ ನಾನು ಏನು ಮಾಡಲ್ಲ. ನಿನ್ಗೆ ಇವಳು ಹಿಂಗೆ ಆಡೋದಕ್ಕೆ ನನ್ಗೇನು ಮಾಡಕ್ಕೆ ಇಷ್ಟ ಆಗಲ್ಲ ಬಬ್ಲು. ನಿಂಗೆ ಏನದು ಎತ್ಕೋ, ಬಟ್ಟೆ ಎಲ್ಲ ಎತ್ಕೋ. ಈ ತರ ಮಕ್ಳೇನಾರ ಇದ್ಬಿಟ್ರೆ ಎಲ್ಲ ಮಾಡೋದೆ ನಾನು. ಮಾಡದೆ ಗೋವಿಂದನ್ನೇ. ಏನ್ ಬಬ್ಲು ಇದು? ನಿಂಗೆ ಏನ್ ಮಾಡಿದ್ರು ಅಷ್ಟೇ ವೇಸ್ಟು. ನಿಂಗೆ ಬಿಸಾಕಿದ್ಲು ಎಲ್ಲ. ನಿಂಗೆ ಬೆಳಗ್ಗೆಯಿಂದ ಕಷ್ಟಪಟ್ಟು ನಾನು ಇದನ್ನೆಲ್ಲ ಕಟ್ಟಿಂಗ್ಸ್ ಮಾಡಿ ಎಲ್ಲ ರೆಡಿ ಮಾಡಿದ್ರೆ ನೀನು ಈ ಥರ ಅವತಾರ. ಹಿಂಗೆ ಇರು, ಹಿಂಗೆ ಇರ್ತೀಯಾ? ನಿಮ್ಮ ಆಮೇಲೆ ಹಿಂಗೆ ಕಳಿಸ್ತೀನಿ ವಿಡಿಯೋನ. ಓಕೆ, ಕೊನೆಗೂ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು. ಸೊ ಹಾಗಾಗಿ ಹೆಣ್ಮಕ್ಳನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅದರಲ್ಲೂ ನನ್ನ ಹುಟ್ಟಿರೋಂಥ ಮಗಳಂತೂ ಭಾಳ ತಲಾಟೆ. ನಾನು ಮಾಡ್ಕೊಂಡ್ರೆ ನೋಡಿ ನನಗೆ ಹೊಡಿತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ಕತೆ.